ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ಜನನಾಯಕ ಅಂತ ಹೇಳಿ ಪಟ್ಟವನ್ನ ಏರಿಸಿ ವಿಧಾನಸೌಧಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಪ್ರಸ್ತುತ ಶಾಸಕ NH ಕೋನರೆಡ್ಡಿ ಅವರು ಯಾವ ರೀತಿಯಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ ಜನರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ. ಏನೂ ಅಭಿವೃದ್ಧಿ ಆಗಿಲ್ಲ ಸರ್. ನವಲಗುಂದಾಗ ಏನು ಕೆಲಸನೂ ಮಾಡಿಲ್ಲ. 3 ವರ್ಷ ಆತ ಶಾಸಕರು ಬಂದು ಏನೂ ಮಾಡಿಲ್ಲ ಸರ್. ಏನು ಕೆಲಸ ಅಂತೂ ಏನು ಆಗಿಲ್ಲ. ಕೆಲಸ ಅವ ಹಳೆ ಸರ್ಕಾರದಾಗ ಏನಾಗಿದ್ವು, ಏನು ಅನುದಾನ ಬಂದಿತ್ತು ಅದ್ರಾಗ ಕೆಲಸ ಮಾಡ್ಯಾರ. ಹೊಸ ಏನು ಅನುದಾನ ಏನು ಹೊಸ ಏನು ಕೆಲಸ ಏನಿಲ್ಲ. ಈಗ ನವಲಗುಂದದಾಗ ಅಭಿವೃದ್ಧಿಯನ್ನು ಮಾಡ್ಯಾರ ಇಲ್ಲ ಅನ್ನಂಗಿಲ್ಲ. ಅಜಾತ ನಾಗಲಿಂಗ ಅಜ್ಜನವರ ಕ್ಷೇತ್ರವಾಗಿರ್ತಕ್ಕಂತಹ ಮತ್ತು ಏನು ಕಳಸಾ ಬಂಡೂರಿ ಹೋರಾಟದಲ್ಲಿ ಸಾಕಷ್ಟು ಮುಂಚೂಣಿ ಪಡೆದಂತಹ ನವಲಗುಂದ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಇಲ್ಲಿ ಜನನಾಯಕ ಅಂತ ಹೇಳಿ ಪಟ್ಟವನ್ನು ಏರಿಸಿ ವಿಧಾನಸೌಧಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂತಹ ಪ್ರಸ್ತುತ ಶಾಸಕ NH ಕೋನರೆಡ್ಡಿ ಅವರು ಯಾವ ರೀತಿಯಾದಂಥ ಕೆಲಸವನ್ನು ನಿರ್ವಹಿಸಿದ್ದಾರೆ, ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಯಾರೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಯಾವ ರೀತಿಯಾದಂತಹ ಪ್ರೆಸೆಂಟ್ ಶಾಸಕರು ಕೆಲಸ ಮಾಡಿದ್ದಾರೆ, ಜನರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ. ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಿದೆ ಸರ್. ಇವಾಗ ನೀವು ಚಕ್ಕಡಿ ರಸ್ತೆಗಳನ್ನು ನೋಡಿರ್ಬೋದು. ಆನಂತರ ಇನ್ನುಳಿದಂತೆ ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ರಸ್ತೆಗಳು ಮತ್ತು ಕೆರೆ ಹೂಳೆತ್ತುವ ಕಾರ್ಯಕ್ರಮ, ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮ ಇವೆಲ್ಲವನ್ನು ಕೂಡ ನಮ್ಮ ಶಾಸಕರಾದಂಥ NH ಕೋನರೆಡ್ಡಿ ಸಾಹೇಬರು ಮಾಡ್ತಾಯಿದ್ದಾರೆ. ಅದೇ ರೀತಿ ಈಗ ನೀವು ಮೊದಲೆಲ್ಲ ರಸ್ತೆಗಳೆಲ್ಲ ಮುಳ್ಳುಕಂಟಿ ಅವೆಲ್ಲ ರೈತರಿಗೆ ಭಾಳ ಸಮಸ್ಯೆ ಆಗ್ತಿತ್ತು. ಈಗ ಅವನ್ನೆಲ್ಲ ಸರಿಪಡಿಸಿ ರಸ್ತೆ ಚಕ್ಕಡಿ ರಸ್ತೆ ಮಾಡಿ ಈಗ ಹೊಲದ ಬೆಲೆ ಏನು ಮೊದಲು ಮೂಲ ಬೆಲೆ ಏನಿತ್ತಲ್ಲ ಅದರ 3 ಪಟ್ಟು ಆಗ್ಯಾವ. ಈಗ 1 ಎಕರೆ ಬೆಲೆ ಸಾಕಷ್ಟು ರೈತರಿಗೆ ಅನುಕೂಲ ಆಗೈತಿ. ಆಮೇಲೆ ರೈತರು ಯಾವುದೇ ಸಮಸ್ಯೆ ಅಂತ ಬಂದಾಗ ಮೊದಲು ನಿಲ್ಲೋರೆ ನಮ್ಮ NH ಕೋನರೆಡ್ಡಿ ಸಾಹೇಬರು. ಅದಾದಮೇಲೆ ಈಗ UGD ಕಾರ್ಯಕ್ರಮ ಆಗಿರ್ಬೋದು, ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಕಾಮಗಾರಿ ನಡೀತಾ ಇದೆ. ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅವೆಲ್ಲ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಆಗಕತ್ತವ. ಆಮೇಲೆ ಜನಪರ ಕಾಳಜಿ ಇರುವಂಥ ಒಬ್ಬ ಶಾಸಕರು ನಮ್ಮ ನವಲಗುಂದ ಶಾಸಕರು. ಒಬ್ಬ ಸಣ್ಣ ಹುಡುಗ ಯಾವನು ನಮ್ಗೆ ಪರಿಚಯ ಇಲ್ಲಂದ್ರೂ ಕೂಡ ಅವ್ರ ಮನ್ಯಾಗ ಒಂದು ಫಂಕ್ಷನ್ ಇತ್ತಂದ್ರೂ ಕೂಡ ಹೋಗಿ ಅಟೆಂಡ್ ಮಾಡುವಂಥ ಒಂದು ಮನೋಭಾವವನ್ನು ಇರುವಂಥವ್ರು. ಸೊ ಅಂಥ ಶಾಸಕರು ಈ ಕ್ಷೇತ್ರದಲ್ಲಿ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಸರ್. ನವಲಗುಂದ ನಗರದ ಶಾಸಕರಾದಂಥ NH ಕೋನರೆಡ್ಡಿ ಸಾಹೇಬರು ಅಭಿವೃದ್ಧಿ ಪರ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ನವಲಗುಂದ ಮಾರುಕಟ್ಟೆ ಭಾಳ 40 ವರ್ಷಗಳಿಂದ ಈ ಮಾರುಕಟ್ಟೆ ಇಲ್ಲೇ ಇದೆ. ಹೀಗಾಗಿ ಮಾರುಕಟ್ಟೆ ಮಾಡಬೇಕನ್ನೋದು ಭಾಳ ಉದ್ದೇಶದಿಂದ ಸುಮಾರು 6 ವರ್ಷಗಳಿಂದ ನಾವು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಕೆಲವೊಂದು ಇನ್ನೊಂದು 1 ವರ್ಷ ಅಥವಾ 2 ವರ್ಷದೊಳಗೆ ಅವ್ರು ಮಾರುಕಟ್ಟೆಯನ್ನು ಮಾಡಿಕೊಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಇಲ್ಲಿ ಅಭಿವೃದ್ಧಿ ಪರವಾಗಿ ಅಂತಂದರೆ ಎಲ್ಲ ಮನೆ ಓಣಿಯಲ್ಲಿ ಗಟಾರ ಆಗಲಿ ಅಥವಾ ಅಭಿವೃದ್ಧಿ ಕೆಲಸ ಏನಾಗಲಿ, ಚಕ್ಕಡಿದಾರಿ ಆಗಲಿ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೂ ಇನ್ನೂ ಹಲವಾರು ಕೆಲಸಗಳನ್ನು ಬಾಕಿ ಇದೆ. ಅವೆಲ್ಲ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೀವಿ, ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಕೆಲಸ ಮಾಡ್ಯಾವ, ಯಾವ ರೀತಿ ಅನುಕೂಲ ಮಾಡ್ಯಾವ ಅಂತೇಳಿ ನಿಮಗೆ? ಸರ್, ಗ್ಯಾರಂಟಿ ಈಗ ಯಾವ ರೀತಿ ಕೆಲಸ ಮಾಡೋದಂದರೆ ಬಡವರಿಗೆ ಭಾಳ ಒಳ್ಳೆಯದಾಗಿದೆ. ಅದರಲ್ಲಿ ಅಕ್ಕಿ ಬರೋದಾಗಲಿ ಅಥವಾ 2,000 ರೂಪಾಯಿ ಬರೋದಾಗಲಿ ಗೃಹಿಣಿಯರಿಗೆ, ಆಮೇಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗಲಿ ಭಾಳ ಅನುಕೂಲ ಆಗಿದೆ. ಹೀಗಾಗಿ ಬಡ ಮತ್ತು ಮಧ್ಯಮ ಜನರಿಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ಭಾಳ ಸೌಕರ್ಯ ಸಿಗ್ತಾ ಇದೆ. ಏನು ಅಭಿವೃದ್ಧಿ ಆಗೈತಿ, ಏನು ಅನಿಸ್ತೈತಿ, ಯಾರು ನೋಡೋಕೆ ಇಷ್ಟಪಡ್ತಾರೆ ಮುಂದೆ? ಈಗಿದ್ದವ್ರು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ? ನಮಗೇನು ಹಂಗೇನು ಕಂಡು ಬಂದಿಲ್ಲ ಬಿಡ್ರಿ. ನಮಗೇನು ಕಂಡು ಬಂದಿಲ್ಲ ರೀ. ಏನು ಕೆಲಸ ಅಷ್ಟೇ ಪೇಪರಿನಾಗ ಟಿವ್ಯಾಗ ಅಷ್ಟು ಕೋಟಿ, ಇಷ್ಟು 100 ಕೋಟಿ, 250 ಕೋಟಿ, 3,000 ಕೋಟಿ ಅಂತ ಬಂದತಿ. ಬಟ್ ಎಲ್ಲಿ ಅಭಿವೃದ್ಧಿಗಳು ಅನ್ನೋದು ಕಂಡು ಬಂದಿಲ್ಲ ನಮ್ಗೆ. ರೈತರು ಬೆಂಬಲ ಬೆಲೆ ಇಲ್ಲ. ಇವತ್ತು ನೋಡ್ರಿ ಕಡ್ಲಿ ರೇಟ್ 5,100-200. ಸಾಕಷ್ಟು ಮಳೆ ಆಯ್ತು. ಬ್ಯಾಸಿಗೆ ಟೈಮ್ನಾಗ ಮಳೆ ಆಯ್ತು. ಕೋನರೆಡ್ಡಿ ಅವ್ರು ಅದ್ರ ಬಗ್ಗೆ ಒಂದು ಮನೆ ಅಧಿವೇಶನದಾಗ ಒಂದು ಚರ್ಚೆ ಮಾಡಲಿಲ್ಲ, ಪರಿಹಾರ ಕೊಡ್ತಿಲ್ಲ. ಸುರಪಾನ ಬಾದ ಅದು, ಹತ್ತಿ ಬಾದ ಆತು, ಗೋಧಿ 3,000 ರೂಪಾಯಿ ಕ್ವಿಂಟಲ್ ಮಾಡೋದು 2,000 ರೂಪಾಯಿ ಗೋಧಿ ಕೇಳೋರು ರೈತರು. ಹಿಂದೆ ಕೋನರೆಡ್ಡಿ ಅವರು ಕಳಸಾ ಬಂಡೂರಿ ಬಗ್ಗೆ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ್ರೆ, ಈಗ ಅದೇ ಕೋನರೆಡ್ಡಿ ಅವ್ರು MLA ಅದಾರ, ಅವ್ರದ್ದು ಸರ್ಕಾರ ಐತಿ. ಇವತ್ತು ಅದನ್ನು ಇದು ಮಾಡೋಕ್ಕೆ ತಯಾರಿಲ್ಲ. ಮಾದಾಯಿ ಹೋರಾಟ, ಕಳಸಾ ಬಂಡೂರಿ ಹೋರಾಟ ಮಾಡಿದ್ರೆ ನಾವು ಕೂಡ ಅವ್ರ ಜೋಡಿ ಹೋರಾಟ ಮಾಡಿದ್ವಿ, ಅವ್ರ ಜೋಡಿ ನಿಂತೀವಿ. ಇವತ್ತು ಅವರ MLA ಅದಾರ, ಅವ್ರದ್ದು ಸರ್ಕಾರ ಐತಿ. ಇವತ್ತು ಅವ್ರು ಕೆಲಸ ಮಾಡಕ್ಕೆ ಇರಲ್ಲ. ಏನು ಮಾಡಿದ್ರಿ? ಇಂಥ ಪರಿಸ್ಥಿತಿ ಐತಿ. 250 ಕೋಟಿ ತೊಗೊಂಬಂದ್ವಿ. ಬೆನ್ನೆಳ ಬೆಳ್ಯಾಕ ಕುಂತಾರೆ ಕರಿಯರಿ. ಇಲ್ಲಿ ಊರಾಗ ಅಡ್ಡಾಡಕ್ಕೆ ರೋಡ್ ಸುದ್ದಿಲ್ಲ, ಹಾಳು ಬರಂಗೆ ಬರ್ತೈತಿ, ಹೋಗಿ ಹೋಗತಿ. ಅಲ್ಲಿ ಏನು ಮಾಡೋದು ತೊಂದ್ರೆ ಆದಾಗ ಅದಕ್ಕೆ 250 ಕೋಟಿ ರೂಪಾಯಿ ತಂದು ಊರಾಗ ಹಾಕಿದ್ರೆ ರೋಡ್ ಸುದ್ದಾಕೈತೆ. ಇಲ್ಲೇ ಬರ್ರಿ ನಮ್ಮ ಏರಿಯಾದಾಗ 11ನೇ ವಾರ್ಡಿಗೆ ಬರ್ರಿ, 12ನೇ ವಾರ್ಡಿಗೆ ಬರ್ರಿ. ಇವತ್ತು ಗರ್ಭಿಣಿಯರು ಸರ್ಕಾರ ದವಾಖಾನೆ ಮುಟ್ಟಂಗಿಲ್ಲ, ದಾರ್ಯಾಗ ಡೆಲಿವರಿ ಆಕೈತೆ. ಹೆಂಗೆ ರೋಡ್ ಅದಾವೆ? ಅಭಿವೃದ್ಧಿ ಇಲ್ಲ. ಏನು ಮಾಡೋದು? ಕಾಮಗಾರಿ ಸರಿಯಾಗಿ ಆಗ್ತಾ ಇಲ್ಲ. ಏನು ಮಾಡೋದು? ಹಂಗೆ ಹೇಳ್ತಾರೆ, ಅಷ್ಟು ಕೋಟಿ ಇಷ್ಟು ಕೋಟಿ ಬಂದತ್ತಂತ ಹೇಳ್ತಾರೆ. ಅವೆಲ್ಲ
ಹೂವು ಪಾವ ಅಂತ ನಮಗೆ ಅನಿಸ್ತತಿ. ಏನೂ ಅಭಿವೃದ್ಧಿ ಆಗಿಲ್ಲ ಸರ್ ನವಲಗುಂದಾಗ. ಏನು ಕೆಲಸನೂ ಮಾಡಿಲ್ಲ. 3 ವರ್ಷ ಆತ ಶಾಸಕರು ಬಂದು ಏನೂ ಮಾಡಿಲ್ಲ. ಇನ್ನೂ ಭಾಳ ಕೆಲಸ ಆಗೋದು, ಭಯಂಕರ ಕೆಲಸ ಆಗಬೇಕು. ಇನ್ನೂ ಏನೂ ಆಗಿಲ್ಲ. ನಮ್ಗೆ ಗಾಂಧಿ ಮಾರ್ಕೆಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೂ ಆದರೂ ಆಗಿಲ್ಲ. ಗ್ರ್ಯಾಂಟ್ ಬಂದಿತ್ತು, ಅದು ಆಗಿಲ್ಲ. ಇನ್ನು ಕೆಲಸ ಆಗೋದು ಭಾಳ ಅದಾವ ಅಭಿವೃದ್ಧಿ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ 3.5 ವರ್ಷ ಆತ ಶಾಸಕರಾಗಿ ಒಂದೇ ₹1 ಅಭಿವೃದ್ಧಿ ಕಾಮಗಾರಿ ನವಲಗುಂದ ವಿಧಾನಸಭಾದಾಗ ಆಗಿಲ್ಲ. ಏನು ಹಿಂದೆ ಇದ್ದ ಶಾಸಕರ ಅನುದಾನ ಅಂತಂದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೊಂಟ್ರ. ಇವ್ರು ತಂದ ಅನುದಾನ ಅಂತರೂ ಏನಿಲ್ಲ. 200 ಕೋಟಿ ಬೆಣ್ಣೆ ಎಳ್ಳ ತುಪ್ಪ ಎಳ್ಳಕ್ಕೆ ತಂದೀವಿ ಅಂತಾರೆ, ಅದು ನಾವು ತಂದ ಅನುದಾನ. 24x ಭಾರತ್ ತಂದೀವಿ ಅಂತ ಅವ್ರು ಅಂತಾರೆ, ಅದು ನಾವು ತಂದ ಅನುದಾನ. ಇವ್ರ ಅಭಿವೃದ್ಧಿ ಅಂತರೂ ಏನಿಲ್ಲ. ಇದ್ರ ಡಾಂಬರ್ ರಸ್ತೆ ಮೇಲೆ ಮೂರಮ್ ಹಾಕಿದ ಏಕೈಕ ಶಾಸಕರು ಅಂದ್ರೆ ಕೋನ್ ರೆಡ್ಡಿ ಅವರು. ಡಾಂಬರ್ ರಸ್ತೆ ಮ್ಯಾಗ ಮೂರಮ್ ಹಾಕ್ಯಾರ. ಅವ್ರ ಅಭಿವೃದ್ಧಿ ಅಂದ್ರೆ ಡಾಂಬರ್ ರಸ್ತೆ ಮಾಡಿದ್ರೆ ಅಭಿವೃದ್ಧಿ, ಅದು ಮೂರಮ್ ಹಾಕಿದ್ರೆ ಅಭಿವೃದ್ಧಿ ಅಲ್ಲ. ಅದು ಎಲ್ಲಿದೋ ಮೂರಮ್ ತಂದು ಎಲ್ಲಿದೋ ಹಾಕಿ ಇದನ್ನು ಮಾಡ್ಕೊತ ಹೊಂಟ್ರ. ನವಲು ವಿಧಾನಸಭೆಗೆ ಮಾತ್ರ ಅಭಿವೃದ್ಧಿ ಮಾತ್ರ ಶೂನ್ಯ. ಮುಂದೆ ಯಾರೇ ನಮ್ಮ MLA ಆಗಲಿ ಅವ್ರಿಂದ ಒಂದು ಏನಾರ ಎಕ್ಸ್ಪೆಕ್ಟೇಷನ್ ಐತ್ರಿ, ಚಲೋ ಮಾಡ್ತಾರೆ ಅನ್ನೋದು. 28ಕ್ಕೆ ಬದಲಾವಣೆ ಮಾತ್ರ ನವಲಗುಂದ ವಿಧಾನಸಭೆದಾಗ ಆಕ್ಕತಿ 100%. 3 ವರ್ಷದಾಗ ಶಾಸಕರು ಏನು ಕೆಲಸ ಮಾಡ್ಯಾರ, ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಿಮ್ಗೆ, ಏನು ಹೇಳ್ತೀರಿ, ಮುಂದೆ ಏನು ನೋಡೋಕೆ ಇಷ್ಟಪಡ್ತೀರಿ? ಸರ್ ಏನು ಕೆಲಸ ಅಂತೂ ಏನು ಆಗಿಲ್ಲ. ಕೆಲಸ ಅವ ಹಳೆ ಸರ್ಕಾರದಾಗ ಏನಾಗಿದ್ವು, ಏನು ಅನುದಾನ ಬಂದಿತ್ತು ಅದ್ರಾಗ ಕೆಲಸ ಮಾಡ್ಯಾರ. ಏನು ಹೊಸ ಏನು ಅನುದಾನ ಏನು ಹೊಸ ಏನು ಕೆಲಸ ಏನಿಲ್ಲ. ಎಲ್ಲ ಊರಾಗ ರೋಡು ಗಟ್ರ ಎಲ್ಲ ಹಂಗೆ ಅದಾವ. ಆದ್ರೆ ಇದೇನು 2,000 ರೂಪಾಯಿ ಕೊಡ್ತೀನಿ ಅಂತಾರಲ್ಲ ನನ್ನ ಮಕ್ಕಳಿಗೆ, ಅದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಕೆಲಸ ಅಂತೂ ಏನೂ ಆಗಿಲ್ಲ. ಬೇರೆ ಏನು ಕೆಲಸ ಆಗಿಲ್ಲ. ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರೆ. 200 ಕೋಟಿ ತೊಗೊಂಬಂದಂತೆ ಮೊನ್ನೆ ಮುಖ್ಯಮಂತ್ರಿ ಒಂದು ಹೇಳಿ ಒಂದು ಕಾರ್ಯಕ್ರಮ ಮಾಡ್ಯಾರ ದೊಡ್ಡ ಮಟ್ಟದಾಗ. ಏನು ನವಲಗುಂದ ಕ್ಷೇತ್ರದಾಗ ಏನು ಅಭಿವೃದ್ಧಿ ಆಗೈತೆ ಅನಿಸ್ತೈತೆ ಅಂತ? 200 ಕೋಟಿ ತಂದಾರ ಒಪ್ಕೊಂತೇನೆ, ಅದು ಹಳ್ಳಕ್ಕೆ ತಂದಾರ. ಆದ್ರೆ ಇಲ್ಲಿ ಲೋಕಲ್ ಅಡ್ಡಾಡಕ್ಕೆ ದಾರಿ ಇಲ್ಲ. ಅದು ಹಳ್ಳಕ್ಕೆ ತಂದಿರ್ಬೋದು, ಹಳ್ಳಕ್ಕೆ ಬಂದಿರ್ಬೋದು, ಅದು ಮಾಡಕ್ತಿರ್ಬೋದು. ಅದು ಊರಾಗ ಬಂದಿರ್ಬೇಕಲ್ಲ ಸರ. ಊರಾಗ ರೋಡಿಗೆ ಅಡ್ಡಾಡಕ್ಕೆ ದಾರಿ ಇಲ್ಲ. ಕೆಲಸ ಸಾಕಷ್ಟು ಅದಾವ ಊರಾಗ. ರೋಡು ಗಟ್ರು ಸಾಕಷ್ಟು 3 ವರ್ಷದಾಗ ನಮ್ಗೆ ಅಡ್ಡಾಡಕ್ಕೆ ದಾರಿ ಇಲ್ಲ. ಪರಿಸ್ಥಿತಿ ವಜ್ಜಾಗ ಹಿಂಗಾಗೈತಿ. ಅದರ 200 ಹಿಂದೆ ಮತ್ತು ಅವರು ಹಿಂದೆ ಸರ್ಕಾರ ಇದ್ದಾಗ ಅವರು 350 ಕೋಟಿ ರೂಪಾಯಿ ತಂದು ಅವರು ಇದು ಮಾಡ್ಯಾರ, ಏನೋ ತುಪ್ಪ ಎಳ್ಳ ಕೆಲಸ ಮಾಡ್ಯಾರ. ಅದು ಪ್ರಶ್ನೆ ಬಂದಿಲ್ಲ. ಆದರೆ ಊರಾಗ ರೋಡು ಗಟ್ರ ಏನಾರು ಅಭಿವೃದ್ಧಿ ಆದ್ರೆ ಏನಾದ್ರು ಸ್ವಲ್ಪ ಕೆಲಸ ಆಗ್ಬೋದು. ಯಾವತ್ತು ಈ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಕಾರಣ ಏನಂದ್ರೆ ಶೈಕ್ಷಣಿಕ ವಲಯದಲ್ಲಿರ್ಬೋದು, ಹಾಗೆ ಸಾಮಾಜಿಕ ವಲಯದಲ್ಲಿರ್ಬೋದು, ಹಾಗೆ ಬೇರೆ ಬೇರೆ ಈ PWD ರೋಡ್ಗಳಿರ್ಬೋದು, ಇವೆಲ್ಲ ವ್ಯವಸ್ಥೆ ನೋಡಿದ್ರೂ ಕೂಡ ಯಾವುದೂ ಕೂಡ ಇಲ್ಲಿ ಆಧಾರರಹಿತವಾದಂತಹ ಅಭಿವೃದ್ಧಿ ಕೆಲಸಗಳು ಯಾವಾಗಿಲ್ಲ. ಕೇವಲ ಏನಾದರೂ ನವಲಗುಂದ ತಾಲೂಕಲ್ಲಿ ಅಂದ್ರೆ ಹೆಂಗಾಗೈತೆ ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವ್ದಾರ ಡಾಂಬರ್ ರೋಡಿನ ಮ್ಯಾಗ ಮಣ್ಣು ಹಾಕ್ಯಾರಪ್ಪ ಅಂದ್ರೆ ಅದು ನವಲಗುಂದ ತಾಲೂಕು ಅನ್ನುವಂಥ ಒಂದು ವ್ಯವಸ್ಥೆ ಬಂದ್ಬಿಟ್ಟೈತಿ. ಇದು ಇವ್ರು ಏನೈತಿಲ್ಲ ಮಣ್ಣು ಹಾಕೋದು, ಮಣ್ಣು ತೆಗೆಯುವಂಥ ಕೆಲಸ ಬಿಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ. ಅದ್ರ ಜೊತೆಗೇ ಹಗರಣಗಳು ಸಾಕಷ್ಟು ಅದಾವೆ. ಗುಡ್ಡದ ಅವ್ಯವಹಾರ ಇರ್ಬೋದು, KMC ವ್ಯವಹಾರ ಇರ್ಬೋದು. ಅದರ ಜೊತೆಗೆ ಇಲ್ಲಿ ಏನಾಗೈತೆ ಅಂದ್ರೆ ಅವ್ರದ್ದೇ ಕಾಂಟ್ರಾಕ್ಟರ್ಗೆ, ಅವ್ರದ್ದೇ ಕಾರ್ಯಭಾರ, ಅವ್ರದ್ದೇ ವ್ಯವಸ್ಥೆ ಇವೆಲ್ಲ ಆಗ್ಯಾವ. ಇದಲ್ದನ ಮೊನ್ನೆ ಕೆರೆ ಯೋಜನೆಗಳು ಸುಮಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕೂಡ ಇವರು ತಾವೇ ಮಾಡಿ ನಂತರ ಹಿಂದೆ ಬಂದಂಥ ಅನುದಾನಗಳನ್ನು ಇವರು ತಾವೇ ಮಾಡಿ ನಂತರ ಅಲ್ಲಿಗೆ ಬೇರೆ ವ್ಯವಸ್ಥೆಗೆ ಎಲ್ಲವೂ ತಾವೇ ಮಾಡಿದೇನೆ ಅಂತೇಳಿ ಕೇವಲ ಡಂಬಾಚಾರಕ್ಕಾಗಿ ಇವರು ಸದ್ಯ ಹೊರಟು ನಿಂತಾರೆ. ಆ ಉದ್ದೇಶಕ್ಕಾಗಿ ಅಭಿವೃದ್ಧಿ ಕೆಲಸಗಳ ಕಡೆ ಇವರು ಗಮನ ಹರಿಸ್ತಿಲ್ಲ. ಇದುವರೆಗೆ ನಿಜವಾಗ್ಲೂ ಇವರು ಹೇಳೋದಾದ್ರೆ ಎಷ್ಟು 3 ವರ್ಷದಲ್ಲಿ ನವಲಗುಂದ ತಾಲೂಕಿನಲ್ಲಿ ಇವರು ಶಿಕ್ಷಣಕ್ಕಾಗಿ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಎಷ್ಟು ಕೊಠಡಿಗಳನ್ನು ಕಟ್ಟಿದ್ದಾರೆ ಅಂತೇಳಿ ನಿಜವಾಗ್ಲೂ ಆತ್ಮಸಾಕ್ಷಿದ್ರೆ ಹೇಳಿ ಇವರು ಶೈಕ್ಷಣಿಕವಾಗಿ. ಎರಡನೇದು, ಎಷ್ಟು ಕಿಲೋಮೀಟರ್ ಡಾಂಬರೀಕರಣ ರಸ್ತೆಯನ್ನು ಇವರು ಮಾಡಿದ್ದಾರೆ, ಅದನ್ನು ನಿಜವಾಗ್ಲೂ ಅವ್ರ ಕಡೆ ಮನಸಾಕ್ಷಿ ಅನ್ನೋದಿದ್ರೆ ಹೇಳಿ. ಅದೇ ಹಿಂದಿರ್ತಕ್ಕಂಥ JJM ಈಗ ಕಂಟಿನ್ಯೂ ಮಾಡಿ ಅದರ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ಬೆನ್ನೆಹಳದ ವ್ಯವಸ್ಥೆ, ಈ ಬೆನ್ನೆಹಳದ ವ್ಯವಸ್ಥೆಯಿಂದ ಭಾರತೀಯ ಜನತಾ ಪಕ್ಷ ಹಿಂದೆ ಇದ್ದಾಗ ಅದರ ದ್ರೋಣ ಮೂಲಕ ಸರ್ವೆ ಮಾಡಿಸಿ ಅದನ್ನು ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಟ್ಟಂತಹ ಕೇಂದ್ರ ಸರ್ಕಾರ ತಿಳಿಸಿದವರು ಭಾರತೀಯ ಜನತಾ ಪಕ್ಷ. ಇವತ್ತು ಹಣವನ್ನು ಬಿಡುಗಡೆ ಮಾಡಿದವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕುಡ್ಕೊಂಡು ಮಾಡ್ಕೊಂಡು ಅದು ಒಂದು ಹೆಸರು ಹೇಳ್ಕೊಂಡು ಅದರಲ್ಲಿಯೂ ಕೂಡ ಏನಾಗಿದೆ ಅಂದರೆ ಇವ್ರದ ಕಾರವಾರ, ಇವರ ಮಿಷನ್, ಇವರ ಬಾಳೆ, ಇವ್ರದ ಜಗತ್ತು. ಇದರಿಂದ ಗುತ್ತಿಗೆದಾರರಿಗೆ ಸತೆ ಅನ್ಯಾಯ ಆಗ್ತಿದೆ, ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ. ಜೊತೆಗೆ ರಾಜ್ಯ ಸರ್ಕಾರದ ವ್ಯವಸ್ಥೆ ಏನಾಗಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಮೇಲೆ ಇವರು ಹೊಂಟುಬಿಟ್ರ. ಗ್ಯಾರಂಟಿ ಯೋಜನೆಗಳ ಮೇಲೆ ಇವರು ಹೊಂಟು ನಿಂತು ಆಗ್ತಕ್ಕಂಥ ಅನ್ಯಾಯಗಳಂದ್ರೆ ಉದಾಹರಣೆ ಇಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸರು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ಗೌರ್ಮೆಂಟ್ ಬಂದಾಗ ಇರ್ತಕ್ಕಂತಹ ಟ್ಯಾಕ್ಸ್ ಏನಿತ್ತು 3% ಇತ್ತು 1 ಲಕ್ಷಕ್ಕೆ. ಈ ಸದ್ಯ 8%. ಮತ್ತೆ ನಾಳೆಗೆ ಮತ್ತೆ ಏರಿಸ್ತೀನಿ ಅಂತಾರೆ ಏಪ್ರಿಲ್ 1ಕ್ಕೆ. ಈ ರೀತಿಯಾದಂಥ ಆರ್ಥಿಕ ದುಷ್ಪರಿಣಾಮವನ್ನು ಇವ್ರು ಬೀರ್ತಾ ಇದ್ದಾರೆ. ಇದು ಒಂದೇ ಟ್ಯಾಕ್ಸ್ ಅಲ್ಲ, ಅಬಕಾರಿ ಟ್ಯಾಕ್ಸ್ ಇರ್ಬೋದು. ಇದ್ರ ಜೊತೆಗೆ ಯಾವುದೇ ಸಣ್ಣ ಈ ಬೆಲೆ ಬಾಳು ಅಂದರೆ ದಿನನಿತ್ಯ ಬಳಕೆಯ ವ್ಯವಸ್ಥೆಗಳ ಮೇಲೆಯೂ ಕೂಡ ಅತಿಯಾದಂತಹ ಒಂದು ಬೆಲೆಯನ್ನು ಹೇರಿ
ಬೆಲೆ ಭಾಳ ಗಗನಕ್ಕೆ ಏರುವಂಥ ವ್ಯವಸ್ಥೆನ ಇವರು ಗ್ಯಾರಂಟಿ ಯೋಜನೆಯಿಂದ ತಂದಿರ ಅಂತ ಹೇಳೋಕ್ಕೆ ಇದು ಸತ್ಯವಾದ ಮಾತು. ಇದರ ಜೊತೆಗೆ ನಾನು ಅತಿ ಆತ್ಮೀಯವಾಗಿ ನಮ್ಮದು ಗುಡಿಸಾಗರ ಗ್ರಾಮ, ಆ ಗುಡಿಸಾಗರ ಗ್ರಾಮದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಮೊನ್ನೆ ಬಂದಾಗ ಕೆರೆ ನೀರಿನ ವ್ಯವಸ್ಥೆ ಬಂತು. ಆ ಕೆರೆ ನೀರಿನ ವ್ಯವಸ್ಥೆಯಲ್ಲಿ ಏನಾಯ್ತಂದ್ರೆ ಏನೇನು ಹಗರಣಗಳಾಗಿದ್ದಾವ ಅನ್ನೋದ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಅಲ್ಲಿ ಬಂದು ವಿರೋಧ ಪಕ್ಷದವ್ರು ಹೇಳಿದ್ರು, ಇಲ್ಲ ಅವ್ರು ಯಾರೋ ಮಾಡಿದರು ಇದು ಮಾಡಿದ್ರು ಅಂತೇಳಿ. ಅದೇ ಗುಡಿಸಾಗರ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಆ 4 ಹಳ್ಳಿಗೆ ಬ್ರಿಡ್ಜ್ ಮಾಡ್ತು. ಅದು ಯಾವುದೇ ಜಾತಿ ಪಂಥ ಮತ ಪಕ್ಷ ಬಿಟ್ಟು ಆ ಬ್ರಿಡ್ಜ್ ಮೂಲಕ 4 ಹಳ್ಳಿಗೆ ಬ್ರಿಡ್ಜ್ ಕೊಡ್ತು. ಅಲ್ಲೇ ಇರ್ತಕ್ಕಂತಹ ಶಿಕ್ಷಣಕ್ಕಾಗಿ ಅಲ್ಲಿರ್ತಕ್ಕಂಥ ಸಾಲಿಗೆ 11 ಕೊಠಡಿಗಳನ್ನು ಕೊಡ್ತು. ಅದೇ ಗುಡಿಸಾಗರ ಗ್ರಾಮದಲ್ಲಿ ಉಳಿತಕ್ಕಂಥ ರೋಡಿಗೆ 2 ಕೋಟಿ ರೂಪಾಯಿಗಳನ್ನು ಕೊಡ್ತು. ಹೊಸವ್ರು ಹೋಗುವಂಥ ಡಾಂಬರೀಕರಣ ರಸ್ತೆಗಳನ್ನು ಕೊಡ್ತು. ಅದಲ್ದನ ಏನು ಹೊಸ ಊರು ನವಗ್ರಾಮ ನಿರ್ಮಾಣವಾಯಿತು, ಅಲ್ಲಿ 234 ಮನೆಗಳ ನಿರ್ಮಾಣ ಆದವು. ಅವು ಭಾರತೀಯ ಜನತಾ ಪಕ್ಷ ಕೊಡುಗೆ. ಅದು ಯಾವುದು ಜಾತಿ ಪಕ್ಷ ಭೇದ ಅಲ್ಲ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡಿದರೂ ಕೂಡ ಕೇವಲ ಒಂದು ಬಂದು ಧಾರ್ಮಿಕ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗೋರಿಗೆ ಬೆಲೆ ಕೊಡುವಂಥ ವ್ಯವಸ್ಥೆ ಇದಾಗಕತ್ತೈತಿ. ಅದಕ್ಕೆ ಮಾತಿನೊಳಗೆ ನಾವು ಅಧಿಕಾರ ಮಾಡಿದ್ದೀವಿ, ಮಾತಿನೊಳಗೆ ಅಭಿವೃದ್ಧಿ ಬೇಡ, ಕೃತಿಯೊಳಗೆ ಅಭಿವೃದ್ಧಿ ಮಾಡಿ ತೋರಿಸುವಂತಹ ತಾಕತ್ತು ಇವ್ರ ಕಡೆ ಐತಿ. ಇದ್ರೆ ಅವ್ರು ಮಾಡಿ ತೋರಿಸ್ಲಿ, ಸುಮ್ಮನೆ ಡಂಬಾಚಾರವಾಗಿ ಇವರ ಅಡ್ಡಾಡೋದು ಬೇಡ. ಅಭಿವೃದ್ಧಿ ಕೆಲಸಗಳು ಇನ್ನೂ ಸಾಕಷ್ಟು ಆಗಬೇಕು ಅನ್ನೋಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಅಭಿವೃದ್ಧಿ ಕೆಲಸ ಅಂದರೆ ಅಭಿವೃದ್ಧಿ ಕೆಲಸಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನ ಕೋನರೆಡ್ಡಿ ಸಾಹೇಬರು ತಂದರು ಅಂತೇಳಿ ಅವರು ಹೇಳ್ಕೊಂಡಿದ್ದಾರೆ. ಏನದು 200 ಕೋಟಿ ರೂಪಾಯಿ ಅಂತ? ಮುಖ್ಯಮಂತ್ರಿಗಳ ಅನುದಾನ ಅಂದರೆ 200 ಕೋಟಿ ಅನುದಾನವನ್ನು ತಂದರು ಅಂತ ಹೇಳಿದ್ರೆ, ಈ 200 ಕೋಟಿ ಅನುದಾನ ಕೇವಲ ಬಾಯ್ಮಾತಿನಲ್ಲಿದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಕ್ಕಂಥ ವ್ಯವಸ್ಥೆನ ನೀವು ಈಗಾಗಲೇ ಸರ್ವೆ ಮಾಡಿದಾಗ ವ್ಯವಸ್ಥೆಯನ್ನು ನೋಡಿದಾಗ 200 ಕೋಟಿ ಇಲ್ಲ, ಒಂದು ಏನಿದೆ 150 ಕೋಟಿ ಇಲ್ಲಿ ಕೇವಲ ಬೆಣ್ಣಿಹಳ್ಳ ಯೋಜನೆಯನ್ನು ಅಂದರೆ ಹಿಂದೆ ಕೊಟ್ಟಂಥ ಏನು ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನದ ಜೊತೆ ಅದು ಬೆಣ್ಣಿಹಳ್ಳದೊಂದು ಹಿಡ್ಕೊಂಡ್ರೆ ಅದೊಂದು ವ್ಯವಸ್ಥೆ ಬಿಟ್ಟರೆ ಬೇರೆ ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಆಗಿದಾವೆ ಅವ್ರು ಸರ್ವೆ ಮಾಡಿ ನೋಡಿರಿ, ಅನುದಾನವನ್ನು ನೋಡಿರಿ. ಈಗ ಅವರ ಪ್ರತಿ ಹಂತದಲ್ಲೂ ಹೇಳ್ತಾರೆ ಚಕ್ಕಡಿ ಹರಿಕಾರ. ನಿಜವಾಗ್ಲೂ ಚಕ್ಕಡಿಯ ಹರಿಕಾರ, ಚಕ್ಕಡಿಯ ರಸ್ತೆಯನ್ನು ವ್ಯವಸ್ಥೆ ಮಾಡಿದ ತಂದಂಥವ್ರು ಯಾರಾದ್ರೆ ಭಾರತೀಯ ಜನತಾ ಪಕ್ಷ ಶ್ರೀರಾಮ್ ಡಾಕ್ಟ್ರು ಅವರು ಪ್ರಪ್ರಥಮವಾಗಿ ಚಕ್ಕಡಿ ರಸ್ತೆಯನ್ನು ಇಲ್ಲಿ ಜಾರಿ ತಂದರು. ಅದನ್ನು ಏನು ಮಾಡಿದ್ರು, ಶಾಸಕರ ಪಣ್ಣೊಳಗೆ ಅದನ್ನು ಹಾಕ್ಕೊಂಡು ಬರ್ತಿದ್ರು. ಅದೇ ವ್ಯವಸ್ಥೆ ನೀವು ಏನು ಮಾಡ್ತಾ ಇದ್ರೆ ಈಗ ಬೇರೆ ಬೇರೆ ಕಡೆ ಮೊನ್ನೆ ಅವರೇ ಕಂಡಕ್ಟರ್ ಅವರೇ ವ್ಯವಸ್ಥೆ ಅವ್ರು ಹಾಕ್ಕೊಂಡು ಮಾಡ್ತಿದ್ದಾರೆ ಅಷ್ಟೇ. ಅದರ ಅಂದಾಜು ವೆಚ್ಚವನ್ನು ನಿಜವಾಗ್ಲೂ ತೆಗೆದು ನೋಡಿರಿ. ಆ ಚಕ್ಕಡಿ ರಸ್ತೆ ಮಾಡಲ್ಲ ಅದನ್ನು 2 ವರ್ಷದ ಮಳೆ ಆಗಿಂದ ಏನಾಕೈತಿ ಅದರ ಅಂದಾಜು ವೆಚ್ಚ ಹಾಕಿದಂಥ ರೊಕ್ಕ ಆ ಡಾಂಬರ್ ಮಾಡೋ ಲೆಕ್ಕಕ್ಕೆ ರೊಕ್ಕ ವೆಚ್ಚ ಆಗಿರ್ತದೆ. ಅದನ್ನು ಒಂದು ಸರಿಯಾಗಿ ಗಮನಿಸಿ ನೋಡಿದಾಗ ಅಭಿವೃದ್ಧಿ ಏನು, ಯಾರು ಮಾಡಿದಾರ, ಯಾವಾಗ ಮಾಡಿದಾರ ಅನ್ನುವಂಥದ್ದು ಖಂಡಿತವಾಗಿ ಗೊತ್ತಾಗ್ತದೆ. ನವಲಗುಂದ ವಿಧಾನಸಭಾ ಕ್ಷೇತ್ರದೊಳಗೆ ಈಗ ಇದ್ದಂಥ ಶಾಸಕರು ತಾವು ಏನು ಪ್ರಶ್ನೆ ಕೇಳಿದಿರಿ, ಏನು ಅವರು ಅಭಿವೃದ್ಧಿ ಕೆಲಸ ಮಾಡ್ಯಾರ, ಏನು ಮಾಡ್ಯಾರ ಅಂತ ನಾವು ಕೇಳತ್ತೀರಿ. ಆದರೆ ನಾವು ಈಗ ಇದ್ದ ಶಾಸಕರು ಅವ್ರದ್ದೇ ಸರ್ಕಾರ, ಅವ್ರದ್ದೇ ಒಂದು ಆಡಳಿತ ಇದ್ದರೂ ಕೂಡ ಅವರು ಅಭಿವೃದ್ಧಿ ಮಾಡೋದ್ರೊಳಗೆ ಭಾಳ ಹಿಂದುಳಿದಾರ ಅನ್ನುವಂಥ ಮಾತನ್ನು ಜನಸಾಮಾನ್ಯರೊಳಗೆ ತಾವು ಕೂಡ ಈಗ ನೋಡ್ತಾ ಇದ್ದೀರಿ. ಏನು ಯಾಕೆ ಅಭಿವೃದ್ಧಿ ಆಗಿಲ್ಲ ಅಂತ ಕೇಳಕತ್ರ ನಮ್ಮ ನವಲಗುಂದಕ್ಕೆ ಇದೇ ಈಗ ತಾವೇನು ಮಾರ್ಕೆಟಿಗೆ ಬಂದಿರಿ, ಈ ಮಾರ್ಕೆಟಿಗೆ ಒಂದು ಹೈಟ್ಯಾಕ್ ಮಾರುಕಟ್ಟೆ ಕೆಲಸ ಆಗಲಿ ಅಥವಾ ನಮ್ಮ ನವಲಗುಂದಕ್ಕೆ ದೊಡ್ಡದ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಲಿ ಏನು ಹಿಂದಿನ ಸರ್ಕಾರಗಳು ಮತ್ತು ಹಿಂದಿನ ಶಾಸಕರು ಇದ್ದಂಥ ಟೈಮ್ನಾಗ ಏನು ಅನುದಾನ ಬಂದಿತ್ತು ಅವನ್ನ ಕೂಡ ಅವರು ಮುಂದುವರ್ಸ್ಕೊಂಡು ಹೊಂಟಾರ ಹೊರತು ಅವರು 2 ಸಲ ತಾವು ಶಾಸಕರಾದರೂ ಕೂಡ ಯಾವುದೇ ಅವರು ಹೇಳ್ಕೊಳ್ಳೋವಂಥ ಕೆಲಸ ಇಲ್ಲ. ಏನು ಅವರು ಹೇಳ್ಬೋದು ಭಾಳ ಅಂದ್ರೆ ಆಶ್ರಯ ಯೋಜನೆಗೆ ಏನು ನವಲಗುಂದ ಪುರಸಭೆಗೆ ಆಶ್ರಯ ಯೋಜನೆಗೆ ಏನು ಜಮೀನು ಖರೀದಿ ಮಾಡ್ಯಾರ ಅದನ್ನು ಹೊರತುಪಡಿಸಿ ಅವರು ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿ. ಈಗ ಚಕ್ಕಡಿ ದಾರಿ ಹೇಳ್ತಾರ, ಆ ಚಕ್ಕಡಿ ದಾರಿಯದು ಹಿಂದೆ ಇದು ನಮ್ಮದು ಇದೆ ನವಲಗುಂದದ ಗುಡ್ಡದ ಮಣ್ಣು ತೊಗೊಂಡಾರ ಹಳ್ಳಿ ಇದನ್ನು ಅಂಥೇಳಿ ಅದು ಜನಸಾಮಾನ್ಯರೊಳಗೆ ಈಗಾಗಲೇ ಅದು ಮನೆ ಮಾತಾಗೈತಿ. ಈಗೇನು ಈ ಕೆರೆ ಹೂಳು ತೆಗೆದು ನೀರು ತುಂಬುವ ಕೆಲಸದಾಗ ಕೂಡ ಅಲ್ಲೂ ಕೂಡ ಆರೋಪಗಳನ್ನು ಅವರು ಎದುರಿಸಾಕತ್ತಾರ. ಅಲ್ಲೂ ಕೂಡ ಏನು ಕಾಮಗಾರಿಯನ್ನು ಕರೆಕ್ಟ್ ಆಗಿಲ್ಲ, ಹೊಳ್ಳಿ ಆ ಕಾಮಗಾರಿನ ತಮ್ಮ ಮನೆತನದವರಿಗೆ ಕಾಮಗಾರಿ ಕೊಟ್ಟಾರ ಅಂತೇಳಿ ಅವ್ರ ಮೇಲೆ ಆರೋಪ ಐತಿ. ಅದಕ್ಕೆ ಯಾವುದೇ ಹೇಳ್ಕೊಳಕ್ಕೆ ಈಗ ನಾವು ಹೇಳ್ಬೋದು ಹಿಂದಿನ ಶಾಸಕರು ಏನು ಮಾಡ್ಯಾರ ಅಂತೇಳಿ ತಾವು ಕ್ವಶ್ನೆ ಕೇಳಿದ್ರೆ ನಾವು ಹೇಳ್ಬೋದು. ಇವತ್ತಿನ ನಮ್ಮ ನವಲಗುಂದಾಗ ಮೊರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು, ರಾಣಿ ಚೆನ್ನಮ್ಮ ಸ್ಕೂಲ್ ಇರ್ಬೋದು, 100 ಬೆಡ್ ಹಾಸ್ಪಿಟಲ್ ಇರ್ಬೋದು, ಅದೇ ಪ್ರಕಾರ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇರ್ಬೋದು. ಹಿಂಗೆ ಹೇಳಿಕೊಳ್ಳುವಂಥ ಕೆಲಸಗಳು ಈಗೇನು ತಾವು ಇಲ್ಲೇನು ಮಾರ್ಕೆಟ್ನೊಳಗಿನ ಈ ಕಾಂಟ್ರಾಕ್ಟರ್ ರಸ್ತೆ ನೋಡ್ತಿರಲ್ಲ, ಇದು ಹಿಂದಿನ ಶಾಸಕರು ಇದ್ದಂಥ ಅನುದಾನ ಆಗೈತಿ. ಈಗ ಹೊಳ್ಳಿ ಏನು ಈಗ 20/7 ನೀರು ಕೂಡ ಹಿಂದಿನ ಶಾಸಕರು ಇದ್ದ ಅವಧಿಯೊಳಗೆ ಆಗಿದ್ದು. ಹೊಳ್ಳಿ ನಮ್ಮ ತುಪ್ರಿ ಹಳ್ಳ ಮತ್ತು ನಮ್ಮ ಬೆಣ್ಣೆ ಹಳ್ಳ ಕೂಡ ಹಿಂದೆ
ಗೋರ್ಮೆಂಟ್ ಇದ್ದಾಗ ಹಿಂದಿನ ಶಾಸಕರಿದ್ದಾಗ ಅವಕ್ಕೆ ಕ್ರಿಯಾಯೋಜನೆಗಳಾಗಿದ್ದು. ಈಗ ಅದರೊಳಗೂ ಕೂಡ ಏನು ನಮ್ಮ ಬೆಣ್ಣೆ ಹಳ್ಳಕ್ಕೆ 1,000 ಕೋಟಿ ಅನುದಾನ ಬೇಕಾಗಿತ್ತು. ಆದರೆ ಇವರು ತಮ್ಮದೇ ಗೋರ್ಮೆಂಟು ಒಬ್ಬರು ಶಾಸಕರಾಗಿ ಕೇವಲ 200 ಕೋಟಿ ಅನುದಾನ ತರುವಲ್ಲಿ ಅಷ್ಟೇ ಅವರು ಇದು ಆಗ್ಯಾರ. ಹೆಚ್ಚಿನ ಅನುದಾನ ತೊಗೊಂಬಂದು ಶಾಶ್ವತವಾಗಿ ಪರಿಹಾರ ಆಗುವಂಥ ಕೆಲಸ ಹೇಳ್ಕೊಳ್ಳೋ ಹಂಗೆ ಯಾವೂ ಆಗಿಲ್ಲ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಏನು ಸಾರ್ವಜನಿಕರೊಳಗೆ ಏನೋ ಒಂದು ಆಶಾಭಾವನೆ ಇತ್ತು, ಆ ಆಶಾಭಾವನೆಯನ್ನು ಶಾಸಕರು ಮುಟ್ಟುವಲ್ಲಿ ವಿಫಲ ಆಗ್ಯಾರ ಅಂತೇಳಿ ಈ ತಮ್ಮ ಮುಖಾಂತರ ತಿಳಿಯಲು ಇಸ್ಬಿಡ್ತೀವಿ. ನಮ್ಮ ಹೆಸರು ಮಹಾಂತೇಶ್ ಕಲಾಲ್. ಕಾಮಗಾರಿ ಅಂತರೂ ಯಾವೂ ಸರಿಯಾಗಿ ನಡೆದಿಲ್ಲ. ಮುಂದೆ ಈಗ ಏನು ನಡೆದವಲ್ಲ ಕಾಮಗಾರಿಗಳು, ಹಿಂದಿನ ಶಾಸಕರ ಅನುದಾನದಾಗ ಈಗಿನ ಕಾಮಗಾರಿ ನಡೆದವ ಅಂತ ಹೇಳ್ಬೋದು. ಏನು ಮತ್ತು ರೋಡ್ ಆಯ್ತು, ನೀರಾವರಿ ಆಯ್ತು, ಮುಂದೆ ಶಿಕ್ಷಣದ ಬಗ್ಗೆ ಆಯ್ತು, ಯಾವುದೇ ಒಂದು ಕೆಲಸ ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿಲ್ಲ ಅಂತ ಹೇಳ್ಬೋದು. ಇವೆಲ್ಲ ಮಾಡಿದ್ವೆಲ್ಲ ಹಿಂದಿನ ಸರ್ಕಾರದ ಕೆಲಸಗಳ ಕಾಮಗಾರಿ ನಡೆದವು. ಈ ಕಾಂಗ್ರೆಸ್ ಅವ್ರು ಏನು ಬಿಂಬಿಸ್ಕೋತಾರೆ ಅಂದ್ರೆ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿವಿ, 5 ಗ್ಯಾರಂಟಿ ತಂದೀವಿ, ಬಸ್ ಫ್ರೀ ಕೊಟ್ಟಿವಿ, 2,000 ರೂಪಾಯಿ ಅಕೌಂಟಿಗೆ ಹಾಕಂತೀವಿ, ಎಲ್ಲ ಅನುಕೂಲ ಮಾಡಿವಿ, ಜನಕ್ಕೆ ಖುಷಿ ಪಟ್ಟಾರ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಅದೇನು ಆಗೈತೆ ರೀ ಸರ, 10 ರೂಪಾಯಿ ಕೊಡೋದು 100 ರೂಪಾಯಿ ಕಸ್ಕೊಳ್ಳೋದು ಹೆಂಗಾಗೈತಿ? ಅನುದಾನ ಇದನ್ನು ಕೊಟ್ಟಾರ, 5 ಗ್ಯಾರಂಟಿ ಕೊಟ್ಟಾರ ಖರೆ. ಅದ್ರಾಗ ಅವರು 10 ರೂಪಾಯಿ ಕಿಲೋ ಇದ್ದದ್ದು 20 ರೂಪಾಯಿ ಮಾಡಿ ತೊಗೊಳಕತ್ತಾರ. ಇದು ಸರ್ಕಾರ ಆಗೈತಿ. ಎಜುಕೇಷನ್ ಈಗ ನೋಡ್ರಿ, ಧಾರವಾಡದಾಗ ಎಜುಕೇಷನ್ ಸಲುವಾಗಿ ಹುಡುಗರು ಎಷ್ಟು ತ್ರಾಸ ಮಾಡ್ಕೊಳತ್ತಾರ. ಅದೆಲ್ಲ ಅರ್ಥ ಇಲ್ಲ ಸರ್ಕಾರಕ್ಕೆ. ಈಗ ಹಿಂದೆ BJP ಸರ್ಕಾರದಾಗ ಅವ್ರಿಗೆ ಗ್ಯಾರಂಟಿ ಯೋಜನೆ ಕೊಡೋಕೆ ಆಗಿದ್ದಿಲ್ಲ, ಕೊಟ್ಟಿದ್ದಿಲ್ಲ. ಈಗ ಸಾಕಷ್ಟು ಈ ಅಭಿವೃದ್ಧಿ ಕೆಲಸ ಮಾಡೋದ್ರಿಂದ ಬಡವ್ರ ಮನೆಗೆ ಎಲ್ಲರಿಗೆ ಶಾಂತಿ ಮಾಡೋಕೆ ರೊಕ್ಕನ ಕೊಟ್ಬಿಟ್ರೆ. ಗ್ಯಾರಂಟಿ ಯೋಜನೆ ಇದನ್ನು ಅವ್ರಿಗೆ ತಿಂಗಳ 2,000 ರೂಪಾಯಿ ಹಾಕ್ತಾರೆ, ಬಸ್ ಫ್ರೀ ಇಟ್ಟಾರ. ಅವ್ರಿಗೆ ಗೊತ್ತೈತಿಲ್ಲ ನಿಮ್ಗೆ 5 ಗ್ಯಾರಂಟಿ ಯೋಜನೆ ಮಾಡ್ರೆ. ಮತ್ತು ಇದನ್ನೆಲ್ಲ ಮಾಡಿಕೊಂಡು ಅಷ್ಟು ಏನು ಬೇಕು ಜನಕ್ಕೆ ಏನು ಸೌಕರ್ಯಗಳು ಬೇಕು ಅಷ್ಟು ಕೆಲಸ ಮಾಡತ್ತಾರೆ ಪಾಪ ಅವರು. ನಮ್ಮೂರಾಗಂತೂ ಗುಡಿಸಾಗರದಾಗ ನಮಗೇನು ಅನ್ಕೊಳ್ತೀವಿ ಬೇಕು ಆ ಕೆಲಸ ಮಾಡಿಕೊಟ್ರೆ ನಮ್ಮ ಮನಸ್ಸಿಗೆ ಸಂತೃಪ್ತಿ ಐತಿ. ಹಂಗಂತ ನಾವು BJP ಬಿಟ್ಟು ಕಾಂಗ್ರೆಸ್ಗೆ ಹೋಗೇವಿ. ಎಲ್ಲಕ್ಕಿಂತ ಸ್ಪಂದನ ಮಾಡ್ತಾರೆ ಶಾಸಕರಾದಂಥವ್ರು, ಸ್ಪಂದನ ಮಾಡ್ತಾರೆ. ಬಡವಿರಲಿ ಶ್ರೀಮಂತರಿರಲಿ ಹೆಗಲ್ ಮೆಕ್ಕ ಹಾಕ್ಕೊಂಡು ಕಣ್ಣೀರು ಹಾಕಿ ಕರಗಿಸ್ತಾರೆ. ಅದು ನಮಗೆ ಖುಷಿ ಆಗೈತಿ, ನಮ್ಮ ಮನಸ್ಸಲ್ಲಿ ಸಂತೃಪ್ತಿ ಬಿಟ್ಟೈತಿ. ಸಾವುಕಾರದ ಮಂದಿ ಅಷ್ಟು ನೋಡೋದಿಲ್ಲ ಕ್ಲಾಸ್ ಏರಿಸ್ಕೊಂಡು. ನಮ್ಗೆ ಹಂಗಂತ ಬಡವ್ರಂತೆ ಅವ್ರಂತೇಳಿ ಹೋಗ್ಯಾವ ನಾವು. ಇವೇನು ಸರ್ಕಾರ ಕೊಡೋದು ಗ್ಯಾರಂಟಿ ಸರಿಯಾಗಿ ಹಾಕ್ವಲ್ರು. ತಿಂಗಳ ಹಾಕೊಟ್ಬಿಟ್ಟು 4 ತಿಂಗಳ 3 ತಿಂಗಳ ಒತ್ತು ಹಾಕಿದ್ರೆ ಏನು ಗ್ಯಾರಂಟಿ ಅನ್ನೋದು, ಏನು ಕರೆಂಟ್ ಹೊಡ್ಸೋದು ಅನ್ನೋದು. ಜನರಿಗೆ ಕರೆಂಟ್ ಹಿಡಿದು ಸಾಯಕತ್ತೇವೆ ನಾವು. ಅದೊಂದು ಬಸ್ ಅಡ್ಡಾಡಕ್ಕೆ ಫ್ರೀ ಬಿಟ್ರೆ ಹೆಂಗೆ ಮಾಡ್ಕೊಬಿಟ್ರೆ ನಾವೇನು ಗಂಡು ಮಕ್ಕಳು ರೈತರಿಗೆ ಏನೈತಿ? ಬೆಳೆ ಪರಿಹಾರ ಸರಿಯಾಗಿ ಬಂದಿಲ್ಲ, ಬೆಳೆ ವಿಮಾನ ಸರಿಯಾಗಿ ಮಾಡೋಕತ್ತಿಲ್ಲ. ಡ್ಯಾಮೇಜ್ ಕಾಳು ಹೆಸರು ಮುಂಗಾರಿ. ಈ ಕಡ್ಲಿ ಬಕ್ಕಿರೋ ಕಡ್ಲಿಗೆ ರೇಟ್ ಇಲ್ಲ. ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಅವರು ಏನು CM ಏನು ಹೇಳ್ತಾರೆ ಅವ್ರ ಪ್ರಕಾರ ಎಲ್ಲ ನಮ್ಮೊಬ್ಬನ ಶಾಸಕರಲ್ಲ, ಎಲ್ಲ ಶಾಸಕರು ಸುಮ್ಮನೆ ಮುಕ್ಕಳಿ ಮುಟ್ಕೊಂಡು ಹ್ಞೂ ಅನ್ಕೊಂಡು ಕುಂತ್ಬಿಟ್ಟಾರ. ನಾವೇನು ಮಾಡ್ಬೇಕಾರೆ? ಸರಿಯಾಗಿ ಅಭಿವೃದ್ಧಿ ಕೆಲಸ ಇಲ್ಲ. ಏನೋ ಒಂದು ಬೆನ್ನೇಳ ಮಾಡ್ಕೊಂಬಂದಾರ. ಆ ಬೆನ್ನೇಳ ಏನು ಮಾಡ್ತಾರೆ ಯಾಕೆ ಗೊತ್ತ? 200 ಕೋಟಿ ಅಂತ. ನಮ್ಗೆ ರೈತರು ಸಮೃದ್ಧವಾಗಿ ಒಬ್ಬ ಜವಾನ, ಒಬ್ಬ ಕಿಸಾನ ದೇಶಕ್ಕೆ ಅಭಿವೃದ್ಧಿ ಮಾಡವ. ಅವ್ರ ಬಗ್ಗೆ ಯಾರಿಗೂ ಕಲ್ಪನಾ ಇಲ್ಲ. ಜೈ ಜವಾನ್ ಜೈ ಕಿಸಾನ್ ಅಂತ ಹಿಂದೆ ಎಂದೋ ವೇದೋಕ್ತಿ ಐತೆ. ಅದ್ರ ಬಗ್ಗೆ ಒಬ್ಬಗೂ ಮೋದಿಗೂ ಖಬರಿ ಇಲ್ಲ. ಮಟ್ಟ ನಾವು ಯಾವ ಪಾರ್ಟಿಯವರಲ್ಲ, ರೈತರು, ರೈತ ಸಂಘದಿಂದ ಮಾತಾಡ್ತೇವೆ. ಒಬ್ಬ ಜವಾನ ಸಮೃದ್ಧಿ ಇರಬೇಕು, ಒಬ್ಬ ಕಿಸಾನ ಸಮೃದ್ಧಿ ಇದ್ದರೆ ದೇಶ ಮುಂದೆ ಹೋಗತ್ತೆ. ಈ ಮೋದಿ ಆ ದೇಶ ತಿರ್ಗಿನ ಈ ದೇಶ ತಿರ್ಗಿನ ಅವ್ನು ಒಪ್ಪಂದ ಮಾಡ್ಕೊಂಡು ನಮಗೇನು ಮಾಡಿದ್ರು ಒಪ್ಪಂದ ಮಾಡ್ಕೊಂಡ ಹೊಳ್ಳಿ ಇವಾಗ ಪೆಟ್ರೋಲ್ ಇಲ್ಲ ಡೀಸೆಲ್ ನೋಡಿ ಕುಂತಾನೆ. ಒಂದು ಮಾತಿಲ್ಲ ದುಡ್ಡು ನಡೆದ್ರೆ ವಿಶ್ವ ಗುರು ಅಂತೀವ. ಬಂದ್ ಮಾಡೋಕ್ಕಾಗೋದಿಲ್ಲ ಗುರು. ಎಲ್ಲರಿಗೂ ಗುರುವಾಗಿ ಬಂದ್ ಮಾಡ್ರಿ ಅದನ್ನು ನಾನಾ ಮೇನ್ ಅನ್ಬೇಕಿಲ್ಲಿವ. ಅದಕ್ಕೆ ಕುಂತಾನಿವ. ಈಗ ನಮ್ಮ ನವಲಗುಂದ ಶಾಸಕರು ಏನೈತಿ NH ಕೋನರೆಡ್ಡಿ ಅವರು ಈಗ ನವಲಗುಂದದಾಗ ಅಭಿವೃದ್ಧಿಯನ್ನು ಮಾಡ್ಯಾರ, ಇಲ್ಲ ಅನ್ನಂಗಿಲ್ಲ. ಆದರೂ ಏನೈತಿ ಸ್ವಲ್ಪ ಎಲ್ಲೆಲ್ಲಿ ಓಣಿ ಐತಿ ಅಲ್ಲಿ ಸ್ವಲ್ಪ ಗಟಾರಗಳದ್ದು ಅದು ಸಮಸ್ಯೆ ಐತಿ. ಆ ಗಟಾರಗಳಿಗೆ ಇನ್ನೂ ಮ್ಯಾಗ ಕಾಂಕ್ರೀಟ್ ಹಾಕಿಲ್ಲ, ಹಾಕಬೇಕಿತ್ತು. ಅವ್ರು ಹಾಕಿಲ್ಲ. ಬರೀ ಏನು ರೀತಿ ಮೇನ್ ರೋಡ್ ಹತ್ರನೇ ಏನಷ್ಟೇ ಏನೈತಿ ಅವ್ರು ಎಲ್ಲಿ ಬೇಕಾದಲ್ಲಿ ಮೊಹರಮ್ ಹಾಕೋದು ಕಾಂಕ್ರೀಟ್ ಹಾಕೋದು ಮಾಡಿದ್ದಾರೆ ಶಾಸಕರು. ಆದರೆ ಏನೈತಿ ಪ್ರತಿ ಓಣಿ ಒಳಗಡೆ ಏನೈತಿ ಗಟ್ರಿನ ಮ್ಯಾಗ ಕಾಂಕ್ರೀಟ್ ಹಾಕೋದು ಇರ್ತೈತಿ, ಅದು ಮಾತ್ರ ಹಾಕಿಲ್ಲ. ಅದು ಒಂದು ಸ್ವಲ್ಪ ಹಾಕಬೇಕಿತ್ತು. ಆದರೆ ನಮ್ಮ ಮಾತ್ರ ಶಾಸಕರು ಮಾತ್ರ ಏನೈತಿ ಒಳ್ಳೆಯವ್ರು. ನಮ್ಮ ನವಲಗುಂದ ಶಾಸಕರು ಏನೈತಿ ಭಾಳ ಚಲೋ ಐತಿ, ಇಲ್ಲ ಅನ್ನಂಗಿಲ್ಲ. ಅದು ಸ್ವಲ್ಪ ಕೆಲಸ ಮಾಡಿಕೊಟ್ರೆ ಭಾಳ ನಮ್ಗೆ ಚಲೋ ಆಗ್ತೈತಿ, ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ಬಡವ್ರು ಈಗ ಸಂಧ್ಯಾಗ ಅಡ್ಡಾಡೋರು ಇರ್ತಾರೆ, ಬಡವ್ರು ಮನೆ ಮುಂದೆ. ಆದರೆ ಆ ಗಟ್ರ ಏನೈತಲ್ಲ ಈಗ ಅದ್ರ ಮ್ಯಾಗ ನೀವು ಕಾಂಕ್ರೀಟ್ ಹಾಕಿದ್ರೆ ಅದು ಏನೋ ಶಾಶ್ವತವಾಗಿ ಅಡ್ಡಾಡ್ತಾರೆ ಸ್ವಲ್ಪ. ಇಲ್ಲ ರೀಪ ಅಂದ್ರೆ ಏನೈತಿ ಬರೀ ಬೀಳೋದು ಇಳೋದು ಆಕೈತಿ.
ಹಂಗಾಗಿ ಏನೈತಿಲ್ಲ ದಯವಿಟ್ಟು ನಮ್ಮಲ್ಲಿ ಏನಪ್ಪ ಅಂತ ತಿಳ್ಕೊಳ್ಳೋದು ಏನಂದರೆ ಎಲ್ಲಿ ಸಂಧಿ ಅದಾವು, ಎಲ್ಲಿ ಕಾಂಕ್ರೀಟ್ ಅದಾವು, ಎಲ್ಲಿ ಗಟಾರ್ಗಳು ಅದಾವು, ಅಲ್ಲಿ ಗಟಾರ ಖಾಲಿ ಇದ್ದಲ್ಲಿ ಅಲ್ಲಿ ಕಾಂಕ್ರೀಟ್ ಹಾಕಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಕೇಳ್ಕೊತೀನಿ. ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಏನು ಕೇಳ್ಕೊತೀರಿ? ಏನು ಸೌಲಭ್ಯಗಳು ಪಡ್ಕೊಂಡ್ರೆ, ಏನು ಸೌಲಭ್ಯಗಳು ಇದ್ದು ಇನ್ನು ಮುಂದೆ ಏನು ಬೇಕಾಗಿದೆ ಅಲ್ಲಿ? ಸರ್ ನಾವೀಗ ಬೀದಿ ವ್ಯಾಪಾರದ ಬಗ್ಗೆ ಏನೈತಲ್ಲ, ಈಗ ಕೆಲವು ಮಂದಿ ಲೋನ್ ತೊಗೊಂಡಿದ್ದಾರೆ ಸರ್. ಈಗ 10,000 ಫಸ್ಟು 10,000 ತೊಗೊಂಡಿದ್ದಾರೆ, 20,000 ತೊಗೊಂಡಿದ್ದಾರೆ, ಆಮೇಲೆ ಕಟ್ಟಿದ್ದಾರೆ. ಅದು ಈಗ 50,000 ಏನೋ ತೊಗೊಂಡಿದ್ದಾರಲ್ಲ ಸರ್. ಕೆಲವು ಲಾಕ್ಡೌನ್ ಒಳಗಡೆ ಏನೈತಿ ಲಾಸ್ ಆಗಿದ್ದಾರೆ ಬೀದಿ ವ್ಯಾಪಾರದಾರ. ಅದ್ರಾಗ ಏನೈತಿ ಸ್ವಲ್ಪ ನೀವು ಆ ಬೀದಿ ವ್ಯಾಪಾರಿ ಏನು 50,000 ಏನು ಲೋನ್ ತೊಗೊಂಡಿದ್ದಾರಲ್ಲ, ಆ 50,000 ಲೋನ್ ಅವ್ರು ಕಟ್ಟಕ್ಕೆ ಆಗ್ತಾ ಇಲ್ಲ, ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಅದೇ ಸಾಲ ಮನ್ನಾ ಆದಾಗ ಮಾಡಬೇಕಂತ ನಾನು ದಯವಿಟ್ಟು ನಿಮಗೆ ಶಾಸಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ ರೀ ಸರ್, ಮತ್ತೇನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬಂಡಾಯಿತ ನೆಲ ಅಂತ ಕರೆಸಿಕೊಳ್ಳುವ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಜನಪ್ರಭುಗಳು ನೋಟಿಗಾಗಿ ಓಟ್ ಹಾಕೋರಲ್ಲ. ಬಂಡಾಯದ ಬಿಸಿ ರಕ್ತ ಇನ್ನೂ ಅವರ ಮೈಯಲ್ಲಿ ಹರಿತಿದೆ. ಇಂತಹ ನೆಲದಲ್ಲಿ ನಾಯಕನಾಗಿ ಜನಪ್ರಭುಗಳ ಮನಗಿದ್ದು ಸೈ ಅನಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿನ ಮತದಾರರನ್ನ ಆಶೆ ಆಮಿಷಗಳನ್ನು ಒಡ್ಡಿ ಮನವೊಲಿಸಲಿಕ್ಕೆ ಆಗಲ್ಲ. ಅವರದ್ದು ಒಂದೇ ಮಂತ್ರ, ಅಭಿವೃದ್ಧಿ ಮಾಡಿದವರಿಗೆ ನಮ್ಮ ಓಟು, ಇಲ್ಲವೆಂದರೆ ಕ್ಷೇತ್ರದಿಂದ ಅವರು ಗೆಟ್ಟ ಓಟು. ಹೀಗೆ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲೂ ಇಲ್ಲಿನ ಜನ ವಿವಿಧ ಪಕ್ಷಗಳ ನಾಯಕರಿಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಮುಂದೇನೂ ಕೊಡುತ್ತಾರೆ. ಆದರೆ ಅದರ ಸದುಪಯೋಗವನ್ನು ಯಾವ ಪಕ್ಷದ ನಾಯಕರು ಅಭಿವೃದ್ಧಿ ಕೆಲಸ ಮಾಡಿ ಓಟ್ ಗಿಟ್ಟಿಸಿಕೊಳ್ಳಲು ಸಫಲರಾಗ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕು. ಇದಾಗಿತ್ತು ಇವತ್ತಿನ ನವಲಗುಂದ ವಿಧಾನಸಭಾ ಕ್ಷೇತ್ರದ ನಾಯಕ ಕಾಯಕ ವಿಶೇಷ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.